ಹಿಂಗಂದೆ ಅಂದತ್ತ. ಹ್ಞೂ ಅಂದತ್ತ. ಒಂದು ತಕ್ಕಡಿ ತರಿಸಿದತ್ತ. ನಿಂದೇನು ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಐತ್ಲೆ ಅದು ನೀನು ತಕ್ಕಡೆ ಹಾಕಂದತ್ತ. ಹಾಕಿಡತ್ತ. ಒಂದು ತಕ್ಕಡ್ಯಾಗ ತನ್ನ ವಿಭತ್ತಿ ಹಾಕಿದತ್ತ. ವಿಭತ್ತಿ ಹಾಕು ತಡ ಇಲ್ದ ಈಕಿದು ಏನು ಮಾಡ್ತೀರಿ, ಈಗ ತಕ್ಕಡಿ ಮ್ಯಾಲೆ ಬರವತ್ತ ಅದ ಕೆಳಗೆ ಕುಯ್ತತ್ತ. ಆಕಿ ತ್ಯಾಕ್ ಇದ್ದದ್ದು ಏನು ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಎಲ್ಲ ಹಾಕಿಡತ್ತ. ಆ ಪರಮಾತ್ಮ ಅಂದತ್ತ, ನಿಂದೆಟ್ಟು ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಐತ್ಲ್ಯ ಅದು ನನ್ನ ವಿಭತ್ತಿಗೆ ಸರಿ ಇಲ್ಲ. ನಾ ಇಂಥವದನ್ನು ನಿನ್ಗೆ ಗೊತ್ತೈತಿ. ಮೊದಲೇ ಒಂದು ವಿಭತ್ತಿದ ಬೆಲೆ ಇಷ್ಟ ಐತೆ ಅಂದ್ಬಳಕ ನಾವು ಸದೈವ ಕಾಲದಲ್ಲಿ ಮಹಾತ್ಮರ ಸಂಘದಲ್ಲಿ ಇಟ್ಕೊಂಡು ಇಂಥ ಮಾತನ್ನು ಕೇಳಿದ್ವು ಅಂದ್ರೆ ಅದ್ರ ಪುಣ್ಯ ಭಾಳ ದೊಡ್ಡದ. ಪುಣ್ಯಾತ್ಮರೇ, ನಾವು ಆಯುಷ್ಯವನ್ನು ಏನು ಮಾಡ್ತಾ ಇದ್ದೀವಿ ಅಂದ್ರೆ ವ್ಯರ್ಥವಾಗಿ ಕಳೀತಾ ಇದ್ದೀವಿ. 10ಕ್ಕೆ ಹಕ್ಕಿ, 20ಕ್ಕೆ ನಕ್ಕಿ, 30ಕ್ಕೆ ಮುರುಕ, 40ಕ್ಕೆ ನಾಚಿಕೆ, 50ಕ್ಕೆ ಅರುವ, 60ಕ್ಕೆ ಮರುಳ, 70ಕ್ಕೆ ಕಾಗಿ, 80ಕ್ಕೆ ಗೂಗಿ, 90ಕ್ಕೆ ಹೊತ್ಕೊಂಡು ಹೋಗಿ ಇಟ್ಟ ಮಾಡತ್ತಾನ. ಇಟ್ಟಕ್ಕ ಐತ್ರಿ. 10ಕ್ಕೆ ಹಕ್ಕಿ, 20ಕ್ಕೆ ನಕ್ಕಿ, 30ಕ್ಕೆ ಮುರುಕ. ನೋಡು, ವಯಸ್ಸಿಗೆ ಬಂದಾಗ ಯಾರೂ ಕಾಣೋದು ಇಲ್ಲ. ಅರ್ಧಂಬರ್ಧ ಮಂದಿ ಇರ್ತಾರಲ್ಲ ಇವ್ರೆ. ಅವ್ರಿಗೇನು 30ಕ್ಕೆ ಮುರುಕ, 40ಕ್ಕೆ ನಾಚಿಕೆ, 50ಕ್ಕೆ ಅರು ಬಂದಿರ್ತೈತಿ. ಆಗ ಏನು ಮಾಡೋದಪ್ಪ, 4 ಮಕ್ಕಳಾಗಿರ್ತಾವ, ದುಡಿಯೋದರೆ ಕೈಕಾಲು ನಡೆಯೋದಿಲ್ಲ. ಏನು ಈಗ ಅರು ಬಂದು ಏನು ಮಾಡೋದ? ಮೊದಲೇ ತಿಳಿಲಿಲ್ರಿ ಅಮ್ಮರ ಆತಾರ ನೋಡಿ. ನಮ್ಗೊಮ್ಮೆ ನಾವು ಹಿಂಗೆ ನಮ್ಮ ಕಂದಾಳಾಯಿ ಭಾಳ ಆತಾರ, ನಂಗೆ ಮೊದಲೇ ತಿಳಿಲಿಲ್ರಿ, ನಾನು ನಿಮ್ಮಂಗೆ ಆಗ್ತೀನಿ ಆತಾಳೆ. ಆಗರು ಬಂದು ಏನು ಮಾಡೋದು? 50ಕ್ಕೆ ಅರುವ, 60ಕ್ಕೆ ಮರುಳಾಗ ಮಳ್ಳಾಗ್ತೈತಿ. 60ಕ್ಕೆ ಮರುವ, 70ಕ್ಕೆ ಕಾಗಿ. 70ಕ್ಕೆ ಯಾರು ಮಾತಾಡ್ಸೋದಿಲ್ಲ ಇವು. ಕಾಗಿ ಹಂಗೆ ಒಬ್ಬ ಕೊಂಡ್ಬೇಕು, ಕಾವು ಅನ್ಕೋತ ಅದೇನು ಮಾಡ್ತಿದ್ಲೆ. ನಾ ಹಂಗೆ ಮಾಡೀನಿ, ನಾ ಹಿಂಗೆ ಮಾಡೀನಿ, ನಾ ಅಲ್ಲಿಂದ ಜೋಳ ಹೊತ್ಕೊಂಡು ಬಂದೀನಿ, ನಾ ಇಲ್ಲಿಂದ ಗೋಧಿ ಹೊತ್ಕೊಂಡು ಬಂದೀನಿ, ಅಲ್ಲಿಂದ ಅಲ್ಲಿ ನಡ್ಕೋತ ಬಂದೀನಿ, ಇಲ್ಲಿಂದ ಇಲ್ಲಿ ಓಡ್ಕೋತ ಬಂದೀನಿ. ಯಾರು ಕೇಳೋದಿಲ್ಲ ಕರೆ. ಒಬ್ಬ ಅದೇನು ಕಾವು ಹತ್ತಿರ್ತೈತ್ಲೆ ಕಾಗೆ. ಇವು ಕಾವು ಮಾತಿರ್ತಾನೆ. ಅದ 80ಕ್ಕೆ ಗೂಗಿ ಒಂದ ಕೂತಿರ್ತಾನೆ ನೋಡಿ, ಯಾರು ಮಾತಾಡ್ಸೋದಿಲ್ಲಪ್ಪ. 80ಕ್ಕೆ ಗೂಗಿ, 90ಕ್ಕೆ ಹಿಂಗ ಆಯುಷ್ಯ ಕಳೆಯತ್ತವ ನಾವು. ಅದಕ್ಕಾಗಿ ಅಂತಾರದಾರ ಅವರು, ನೀನು ಮಾಡು, ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡನಿ. ಪರಮಾತ್ಮನ ನಾಮಸ್ಮರಣೆಯನ್ನು ನೀವು ಮಾಡಿದೆ ಅಂದ್ರೆ ನಿನ್ನ ಜೀವನ ಕೃತಾರ್ಥ ಆಗ್ತೈತಿ. ನೀವು ವ್ಯರ್ಥವಾಗಿ ಕಾಲಹರಣವನ್ನು ಮಾಡಬೇಡ. ವ್ಯರ್ಥವಾಗಿ ಕಾಲಹರಣವನ್ನು ಮಾಡಿದಂದ್ರೆ ನಿನ್ನ ಆಯುಷ್ಯ ವ್ಯರ್ಥ ಆಗಿಬಿಟ್ಟೈತಿ. ಈಗ ಗಾಯ ಮುಟ್ಟಿಸ್ಬೇಕ, ಈ ಮತ್ತು ನಿದ್ದಿಗೆನ ಹೋದನ. ಹಿಂಗೆ ನೀವು ವ್ಯರ್ಥವಾಗಿ ಆಯುಷ್ಯವನ್ನು ಕಳೆದು ಶಿವನ ನಾಮಸ್ಮರಣೆ ನೀವು ಮಾಡಲಿಲ್ಲ. ಶಿವನ ನಾಮಸ್ಮರಣೆ ನೀವು ಮಾಡಲಿಲ್ಲ ಅಂದ್ರೆ ಶಿವನ ಕೃಪಾ ನಿನಗಾಗಲಿಲ್ಲ. ಈಗ ನೋಡ್ರಿ, ನಮಗೇನು ಬೇಕಾಗಿತ್ತಪ್ಪ, ನಮಗೇನು ಬೇಕಾಗಿತ್ತು ಅಂದ್ಬೇಕು. ನಮ್ಗೊಂದೇನೋ ಒಂದು 1000 ರೂಪಾಯಿ ಬೇಕಾಗಿತ್ತು. ನಿಮ್ಮ ಟ್ಯಾಕ್ ಬನ್ನಿ ಡೈರೆಕ್ಟ್ 1000 ರೂಪಾಯಿ ನಾವು ಬೇಡ ನೀವು ಕೊಡ್ತೀರಿ? ಕೊಡೋದಿಲ್ಲ. ನಿಮ್ಮನ್ನು ವರ್ಣನೆ ಮಾಡ್ಬೇಕು ನಾ. ನೀವು ಹಂಗ್ರಿ ಗೌಡ್ತಿ, ಹಿಂಗ್ರಿ ಗೌಡ್ತಿ, ನಿಮ್ಮಂಗೆ ಯಾರು ಚಲೋ ಇಲ್ರಿ, ನೀವು ಭಾಳ ದಾನ್ಸೂರ್ರಿ, ನೀವು ಹಂಗ್ರಿ, ನೀವು ಹಿಂಗ್ರಿ ಅಂದ ಹ್ಞೂ ಆಗೆಲ್ಲ ಹಣ್ಣಾಗಿರ್ತಾರೆ. ಇಲ್ಲ 1000 ರೂಪಾಯಿ ಇದ್ರೆ ಕೊಡ್ರಿ ಅತ್ತರಿಲ್ಲ. ಒಮ್ಮೆಗೆ 1000 ರೂಪಾಯಿ ಕೂಡ ನಮ್ಮ ಮುಂದಾಗಡೆ ಕೊಟ್ಟಿದ್ದೀನಿ ಕೇಳ್ತಾರೆ. ಹಂಗೆ ನಾವು ಪರಮಾತ್ಮನ ಚಿಂತನೆಯನ್ನು ಅನನ್ಯವಾಗಿ ಮಾಡಿದಂದ್ರೆ ಅವನ ಕೃಪಾ ನಮ್ಮ ಮೇಲೆ ಆಗ್ತೈತೆ. 1000 ರೂಪಾಯಿ ಕೊಡಬೇಕಾದ್ರೂ ಎಷ್ಟು ವರ್ಣನೆ ಮಾಡಬೇಕಾಗಿತ್ತು ನಾವು. ಮತ್ತು ಈ ಭವದಿಂದ ದಾಟಬೇಕಾಗಿತ್ತಂದ್ರೆ, ಶಿವನ ಕೃಪೆ ಆಗಬೇಕಾಗಿತ್ತಂದ್ರೆ ನಾವೇನು ಮಾಡ್ಬೇಕ್ರಿ? ಅನನ್ಯವಾಗಿ ಅವನ ನಾಮಸ್ಮರಣೆ. ಸತಿ ಸಕುಬಾಯಿ, ಜನಾಬಾಯಿ, ಹೇಮರೆಡ್ಡಿ ಮಲ್ಲಮ್ಮ ಎಷ್ಟು ಮಾಡಿರಿ. ಗುರುವಿನ ನಾಮಸ್ಮರಣೆ, ಪರಮಾತ್ಮನ ಚಿಂತನ, ಪರಮಾತ್ಮನ ನಾಮಸ್ಮರಣೆ ಏನೋ ನಾವು ಮಾಡಿದ್ವು ಅಂದ್ರೆ ಅವರ ಕೃಪೆ ನಮ್ಮ ಮೇಲೆ ಆಗ್ತೈತಿ. ಅವರ ಕೃಪೆ ನಮ್ಮ ಮೇಲೆ ಆಗ್ತೈತಿಲ್ಲೋ ಈ ಸಂಸಾರದಿಂದ ದಾಟಕ್ಕೆ ಬರ್ತೈತಿ. ನಾವು ನೋಡಿದಿಲ್ಲ, ಕೃಷ್ಣ ಪರಮಾತ್ಮಗೆ ಯಾರು ಕೇಳಿರತ್ತ, ನಿನ್ನ ಶ್ರೇಷ್ಠವಾದ ಭಕ್ತ ಯಾರಂತೆ? ಅರ್ಜುನ ನನ್ನ ಶ್ರೇಷ್ಠವಾದ ಭಕ್ತ ಅಂದತ್ತ. ಆ ಕೇಳತ್ತ, ಅರ್ಜುನನ ನಿನ್ನ ಶ್ರೇಷ್ಠವಾದ ಭಕ್ತಿ ಹೆಂಗ ಕೇಳಿದಾಗ ಕೇಳಿದಾಗ ರಾತ್ರಿ ಬರಕ್ಕೆ ಹೋಗು, ಅವ ಮಲಗಿರ್ತಾನೆ, ಅವನ ಶರೀರಕ್ಕೆ ಕಿವಿ ಹಚ್ಚಿ ನೋಡ್ನಿ ಅಂದತ್ತ. ಅವ ಅಂದಂಗ ಆದತ್ತ. ಧರ್ಮದ ಸಾಕಾರ ಮೂರ್ತಿ ಧರ್ಮರಾಜ ಅದಾನ, ನಕುಲ ಸಹದೇವರದಾರ, ಬಲ ಭೀಮದಾನ. ಅಂಥವ್ರು ಶ್ರೇಷ್ಠ ಅಲ್ಲ, ಮತ್ತು ನೀ ಅರ್ಜುನನ ಹೆಂಗೆ ಶ್ರೇಷ್ಠ ನೀನ?
ಪಂಚ ಪಾಂಡವರು ಎಲ್ಲರೂ ಶ್ರೇಷ್ಠ ಅಲ್ಲೇನ ಅಂದಾಗ ಇಲ್ಲ ಅರ್ಜುನ ನಂಗೆ ಶ್ರೇಷ್ಠ ಭಕ್ತ ಅಂದತ್ತ ಅಂದಾಗ ರಾತ್ರಿ ಬಾರಾಕ್ ಹೋಗಿ ಏನು ಮಾಡು ಅವನ ಶರೀರಕ್ಕೆ ಕಿವಿ ಹಚ್ಚಿ ಕೇಳು ಅಂದತ್ತ ಅವ ಅಂದಾಗ ರಾತ್ರಿ ಬಾರಕ್ಕೆ ಹೋದತ್ರಿ ಅವ ಆದಾಗ ಅವ ಮಲಗಿದ್ದತ್ತ ಗೊರಕಿ ಹೊಡಿತಿದ್ದತ್ತ ಆದ್ರೆ ಅವನ ಶರೀರದಿಂದ ಕೃಷ್ಣ ಅನ್ನತಕ್ಕಂಥ ಶಬ್ದ ಬರ್ತಿತ್ತ ಅದನ್ನ ಕೇಳಿದತ್ತ ಬಂದವನ ಸಾಷ್ಟಾಂಗ ಹಾಕಿದತ್ತ. ಯಾಕ್ರೆ ಅರ್ಜುನನ ರಕ್ತದಲ್ಲಿ ಕೃಷ್ಣ ಅನ್ನೋದಿತ್ತ. ಈಗ ಹನುಮಂದೇರ್ ವಾರ ಎಲ್ಲ ಪಾಪ ಪರಿಹಾರ ಆಗ್ತೈತಿ ನಮ್ಗೆ. ಯಾಕೆ ಆಗ್ತೈತ್ರಿ? ಅವ ಬರೀ ರಾಮ್ 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 ಅವನು ಕೂದಲೆಲ್ಲ ರಾಮ್ ರಾಮ್ ಅಂತಿದ್ದೋತರಿ. ಅಷ್ಟೇ ಅಲ್ಲ, ರಾಮಗ ಮತ್ತು ಆಂಜನೇಯಗ ಹನುಮಂತಗೆ ಯುದ್ಧ ಆಗೈತಿ. ಒಮ್ಮೆ ಯುದ್ಧ ಆಗೈತ್ರಿ. ಅದು ಯುದ್ಧ ಹಾಕೊಂದು ಪ್ರಸಂಗ ಬೇರೆ ಐತ್ಕರಿ. ಯುದ್ಧ ಆತು ಕಡೆಗೆ ಹನುಮಂತ ಒಟ್ಟು ಸೋಲಿಲ್ಲ. ರಾಮ್ ಅನ್ಕೋತ ಯುದ್ಧ ಮಾಡಿದವ. ಅವನು ರಾಮನು ಬಿಲ್ಲ ಹನುಮಂತಗೆ ಹೋಗಿ ಮುಟ್ಟುವಲು. ಎದರಿಂದ ಅಂದ್ರೆ ಅವ್ ರಾಮ ಅನ್ನೋದ್ರಿಂದ ಬಿಲ್ಲು ಹೋಗಿ ಮುಟ್ಟುವಲು. ರಾಷ್ಟ್ರ ಆಶ್ಚರ್ಯ ಆತ್ರಿ ಅವಾಗ. ಅವ ಎಲ್ಲ ಅಸ್ತ್ರಗಳಲ್ಲಿ ಪಾಶುಪತಾಸ್ತ್ರವನ್ನು ಬಿಡಾಕೆ ಚಾಲು ಮಾಡಿದವ. ಯಾರ್ರಿ? ರಾಮ ಹನುಮಂತನ ಮೇಲೆ. ಸುಮ್ಮ ಬಿಡಬೇಡ, ನನಗೆ ಹತ್ತುದಿಲ್ಲವ ನಾವು. ಇಲ್ಲ, ನಾನು ಮುಂದದನು, ನನ್ನ ರಾಮ ನಾಮಸ್ಮರಣೆಯನ್ನು ನೀ ಮಾಡತ್ತಿ, ಅದು ಹತ್ತೈತೆ ಅನ್ನೋ. ಪಾಶುಪತಾಸ್ತ್ರವನ್ನು ಬಿಟ್ಟರು ಸಹಿತ ಹತ್ತಲಿಲ್ಲ ಅದ. ಯಾರಿಗೆ? ಹನುಮಂತಗೆ. ಯಾಕ? ರಾಮ್ ನೋಡಿಲ್ಲ, ರಾಮನ ಗುಡಿ ಎಲ್ಲಿ ಕರೆ ಹನುಮಂತನ ಗುಡಿ ಅದಾವ. ಚಿರಂಜೀವಿ ಅದ. ಅದು ಯಾರು ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ಯಾರಲ್ಲ 5 ಮಂದಿ ಜಗತ್ತಿಗೆ ಮರಣ ಅನ್ನೋದೇ ಇಲ್ಲತ್ತವ್ರಿಗೆ. ಹನುಮಪ್ಪಗೂ ಇಲ್ರಿ, ಎಲ್ಲ ಯುಗದಾಗಿದ್ದವ ನಾನು. ಅದು ಎದ್ರ ಬಲ ಅಂದ್ರೆ ನೀವ ಕುಂತಾಗ ರಾಮ್, ನಿಂತಾಗ ರಾಮ್ 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 ರಾಮ್. ಅಟ್ಟ ಅಲ್ರಿ, ಸಮುದ್ರಕ್ಕೆ ಸೇತು ಕಟ್ಟತ್ತಿರುತ್ತೆ. ಸೇತು ಕಟ್ಟಾಯ್ದು ಮೊದಲು ಸಮುದ್ರ ರೀ ದೊಡ್ಡದ. ಸೇತು ಕಟ್ಟಾತಿರುತ್ತೆ. ಕಟ್ಟುದ್ಮೇಲೆ ಏನಾಯ್ತು ಅಂದ್ರೆ ಎಲ್ಲ ಕಲ್ಲು ಒಗದಂಗ ಟುಮುಕ್ ಒಳಗೆ ಹೊಂಟು ಹೊತ್ತವ. ಟುಮುಕ್ ಒಳಗೂ ಹೊಂಟು ಹೊತ್ತ. ಹನುಮಂತ ತಲೆ ಕೈ ಹಚ್ಕೊಂಡು ಕೂತತ್ತು. ಇನ್ನೇನು ಮಾಡೋದ ಆತ? ಎಲ್ಲ ಕಪ್ಪಿ ಸೈನ್ಯ ಎಲ್ಲ ವಿಚಾರ ಮಾಡಿದ. ವಿಚಾರ ಮಾಡ್ತಾಗ ಹನುಮಂತನ ಬುದ್ಧಿ ಹೋಯ್ತತ್ತು. ಅಲ್ಲೇ ಸುಣ್ಣದ ಕಲ್ಲು ಇರ್ತರಿ, ದೊಡ್ಡ ಕಲ್ಲು ತಂತಂದು ಒಗಿತಿರುತ್ತೆ. ಹಂಗೆ ಒಗಿಬೇಡ್ರಿ, ದಂಡಿಗೆ ಇಡ್ರಿ ಅಂದ್ರೆ ದಂಡಿಗೆ ಇಟ್ಟಿರತ್ತ. ದಂಡಿಗೆ ಇಡು ತಡ ಇಲ್ಲ. ಅದ್ರ ಮ್ಯಾಗ ಏನು ಮಾಡಿದ್ರು? ಸುಣ್ಣದ ಕಲ್ಲು ಶ್ರೀರಾಮ್ ಅಂತ ಬರೋದು. ಶ್ರೀರಾಮ್ ಅಂತ ಏನು ಬರೋದಿಲ್ಲ, ಶ್ರೀರಾಮನ ಬರುವುದು ಅಟ್ಟ ತಡ ಆ ಕಲ್ಲೆಲ್ಲ ತೇಲಾಕತ್ತೋತಾರೆ ನೀರಿನ್ಯಾಗ. ಶ್ರೀರಾಮ ಅನ್ನತಕ್ಕಂಥ ಬರದ ಕಲ್ಲು ಎಲ್ಲ ತೇಲಾಕತ್ತೋತ. ಈಗೂ ಅಲ್ಲಿ ಕಲ್ಲು ಸಿಗ್ತಾವತ್ತಾರೆ ರಾಮೇಶ್ವರದಾಗ, ತೇಲ್ತಾವತ್ತಾವ. ರಾಮೇಶ್ವರಕ್ಕೆ ಹೋದವ್ರು ಹೇಳಿದಾರೆ ತೇಲ್ತಾವತ್ತ. ಇದನ್ನೆಲ್ಲ ಯಾರು ನೋಡ್ಕೋತ ನಿಂತಿದ್ದ ಅಂದ್ರೆ ಶ್ರೀರಾಮಚಂದ್ರ ನೋಡ್ಕೋತ ನಿಂತಿದ್ದು. ನನ್ನ ಹೆಸರು ಬರೇ ನನ್ನ ಕಲ್ಲೆಲ್ಲ ತೇಲತ್ತಾವು, ನಾವೊಂದು ಕಲ್ಲು ಹೋಗೋದು ನೋಡ್ಬೇಕನ್ನೋ. ಯಾರ? ಶ್ರೀರಾಮಚಂದ್ರ ಅಂದ. ಯಾರು ನೋಡಿಲ್ಲತ್ತ ಹೇಳಿ ಒಂದು ಕಲ್ಲು ಒಗದ್ರಿಪ್ಪ. ಶ್ರೀರಾಮಚಂದ್ರ ಕಲ್ಲು ಒಗದ. ಅದು ಕಲ್ಲು ಏನು ಮಾಡಿದ್ರಿ? ಮುನಿಗಿತ್ತದ. ಆಟ್ರಾಗ ಅದನ್ನು ಯಾರು ನೋಡಿದ ಅಂತ ಹನುಮಪ್ಪ ನೋಡಿದ. ಹನುಮಪ್ಪ ನೋಡಿ ನಗಾಕ ಚಲೋ ಮಾಡಿದ. ಶ್ರೀರಾಮಚಂದ್ರ ಅವನು ಕರೆದ. ಇದನ್ನ ಯಾರ ಮುಂದೆ ಹೇಳಬೇಡ ಅಂದ. ಯಾರ ಮುಂದೆ ಹೇಳೋದಿಲ್ಲ. ಈಗ ಏನು ಹೇಳೋದಿಲ್ಲ, ಯಾವಾಗ ಸಂದರ್ಭ ಬರ್ತೈತೆ ಆಗ ಹೇಳ್ತಾನೋ ಅಂದ ಹನುಮಪ್ಪ. ಆದ್ರೆ ಸೇತು ಕಟ್ಟರು, ಯುದ್ಧ ಮಾಡ್ರು, ಸೀತಾನ ಕರ್ಕೊಂಬಂದರು. ಎಲ್ಲ ಕಪ್ಪಿ ಸೈನ್ಯಕ್ಕೆ ಒಮ್ಮೆ ಏನು ಮಾಡಿದ್ರೆ ಅವ ಅಮ್ಮಂತ್ರನೂ ಕೊಟ್ಟ. ಇಟ್ಟೆಲ್ಲ ಪ್ರಯತ್ನ ಮಾಡ್ಯಾರ ಅಂದ ಬಳಕ ಅವ್ರಿಗೆಲ್ಲ ಊಟಕ್ಕೆ ಇಟ್ಟುಬಿಟ್ರಿ. ಎಲ್ಲ ಕಪ್ಪಿ ಸೈನ್ಯ ಎಲ್ಲರೂ ಕೂಡಿರು. ಆಗೆಲ್ಲರೂ ಭಾಷಣ ಅನಿಸಿಕೆ ಎಲ್ಲ ಮಾತಾಡಕತ್ರು. ಹನುಮಂತನ ಪಾಳೆ ಬತ್ರಿಪ್ಪ. ಹನುಮಂತನ ಪಾಳೆ ಬರೋಣ ಹನುಮಂತಗೆ ಮಾತಾಡಕ್ಕೆ ಹಚ್ಚಿರು. ಅಲ್ಲಿದೆಲ್ಲ ಸಿಚುವೇಶನ್ ಹೇಳ್ಬೇಕು, ಅನಿಸಿಕೆ ಅದ್ರ ಬಗ್ಗೆ. ಎಲ್ಲರೂ ತಮ್ಮ ಅನಿಸಿಕೆಗಳನ್ನ ಹೇಳು. ಹನುಮಂತನ ಪಾಳೆ ಬತ್ತು. ಹನುಮಂತಗೆ ನೀನು ನಿನ್ನ ಅನಿಸಿಕೆಯನ್ನು ಹೇಳು ಅಂದರು. ಇವು ಚಾಲು ಮಾಡಿದಿಲ್ಲ. ಒಂದು ಸಮುದ್ರಕ್ಕೆ ಸೇತು ಕಟ್ಟಾತಿದ್ದು, ಎಲ್ಲ ಕಲ್ಲು ಮುನಗಾಕತ್ತು. ಅಟ್ರು ನಾ ಏನು ಮಾಡಿ ಶ್ರೀರಾಮತೆ ಬರೆದು ಕಲ್ಲು ಹೋಗುದು ನಾವು, ಅವೆಲ್ಲ ತೇಲಾಕತ್ತು. ಅದನ್ನು ನೋಡಿ ಶ್ರೀರಾಮಚಂದ್ರ ಪ್ರಭುಗಳು ಏನು ಮಾಡ್ರು? ಒಂದು ಕಲ್ಲು ಹೋಗಿದ್ರು, ಅದು ಮುನಿಗಿತು. ಅಷ್ಟೇ ಅಲ್ಲ, ಯಾರು ಶ್ರೀರಾಮಚಂದ್ರನನ್ನು ನಂಬಿಲ್ಲ ಅವೆಲ್ಲ ಕಲ್ಲು ಹೆಂಗೆ ಮುನಿಗಿದಿಲ್ಲ, ಹಂಗೆ ಈ ಜನ ಎಲ್ಲ ಯಾರು ಪರಮಾತ್ಮನ ನಾಮಸ್ಮರಣೆಯನ್ನು ನಂಬಿಲ್ಲ, ಪರಮಾತ್ಮನನ್ನು ಯಾರು ನಂಬಿಲ್ಲ ಅವರೆಲ್ಲ ಈ ಸಂಸಾರದಾಗ ಮುನುಗುತ್ತಾರು.
ಮತ್ತು ಯಾರು ಅವನ್ನ ನಂಬಿದಾರಲ್ಲ, ಯಾರು ಅವನ ನಾಮಸ್ಮರಣೆಯನ್ನು ಅನನ್ಯವಾಗಿ ಮಾಡ್ತಾ ಇದ್ದಾರಲ್ಲ, ಆ ಕಲ್ಲು ಹೆಂಗೆ ಸಮುದ್ರದಾಗ ತೇಲ್ದಲ್ಲ ಹಂಗೆ ಅವ್ರು ತೇಲ್ತಾರು ಅಂತ ಹೇಳಿಬಿಟ್ಟು ಪರಮಾತ್ಮ. ಹೇಳ್ಬೇಕಾದ ತಾತ್ಪರ್ಯ ಏನು ಅಂದ್ರೆ, ನಮ್ಮ ತ್ಯಾಕೆ ಯಾವ ಬಲ ಇಲ್ದಿದ್ರೂ ಸಹಿತ ನಾವೇನು ಮಾಡ್ಬೇಕ್ರಿ, ನಾಮಸ್ಮರಣೆಯನ್ನು ಮಾಡಬೇಕಾಗ್ಯದ. ನೀವು ಸಂಸಾರ ಮಾಡ್ರಿ, ಸಂಸಾರ ಯಾರೂ ನಿಮಗೆ ಮಾಡಬೇಡ ಅಂದಿಲ್ಲ. ಸಂಸಾರ ಮಾಡ್ರೂ ಸಹಿತ ಕೈಯಿಂದ ನಾವು ಕೆಲಸವನ್ನು ಮಾಡಿದ್ರು ಸಹಿತ ಬಾಯಿಯಿಂದ ಮನಸ್ಸಿನಿಂದ ಏನು ಮಾಡ್ಬೇಕಾಗ್ಯದ್ರಿ, ಆ ಪರಮಾತ್ಮನ ನಾಮಸ್ಮರಣೆಯನ್ನು ನಾವು ಮಾಡಿದ್ವು ಅಂದ್ರೆ ಪರಮಾತ್ಮನ ಕೃಪೆ ನಮ್ಗೆ ಆಗ್ತೈತಿ. ಹೇಳೋರು ಚಲ್ತಿ ಚಾಕಿ ದೇಕಕ್ಕೆ ದಿಯಾ ಕಬೀರ ಬಹುತರೋ ಅಂತ. ಒಬ್ಬ ಹೆಣ್ಮಗಳು ಜ್ವಾಳ ಬೀಸ್ತಿದ್ರು, ಆಗಿನ ಕಾಲ ಮನ್ಯಾಗ ಬೀಸ್ತಿದ್ರಲ್ಲ, ಮನ್ಯಾಗ ಬೀಸ್ತಿದ್ರು. ಬೀಸೋತಿನಲ್ಲಿ ಕಬೀರ ಅಂತ ಒಬ್ಬ ದೊಡ್ಡ ಸಂತರಾಗಿದ್ದಾರೆ. ಅವ್ರ ಸಂತ್ರ ಏನು ಮಾಡ್ರು ಅಂದ್ರೆ, ಆ ಹೆಣ್ಮಗಳು ಬೀಸೋದು ನೋಡಿ ಓಣ್ಯಾಗ ನಿಂತು ಅಳಾಕತ್ರು ಅಳಾನ. ಅವು ಶ್ರೀರಾಮಚಂದ್ರನ ಭಕ್ತ ಕಬೀರ. ನನ್ನ ಶಿಷ್ಯ ಯಾಕೆ ಅಳತಾನ ನೋಡುನು ಅಂತೇಳಿ ಶ್ರೀರಾಮಚಂದ್ರ ರಾಮನ ವೇಷವನ್ನು ಹಾಕಿ ಬಂದ. ಯಾಕೆ ಅಳತೀವಿ ನಾವು, ಆ ಹೆಣ್ಮಗಳು ಏನ ಬೀಸತ್ತಾಳ ಅವೆಲ್ಲ ಹಿಟ್ಟಾಗಿ ಹೊಂಟವಲ್ಲ, ಅದರಿಂದ ಒಂದು ಕಾಳ ಗಟ್ಟಿ ಉಳಿವಲ್ಲ, ಅದಕ್ಕಾಗಿ ಅದನ್ನು ನಮ್ಗೆ ದುಃಖ ಬರತೈತಿ ಅನ್ನ. ಆ ಶ್ರೀರಾಮಚಂದ್ರ ಏನು ಮಾಡಿದ, ಆಕೆನ ಹೆಣ್ಮಗಳು ಬೀಸಾತಿದ್ದಳ, ಅದನ್ನ ಮ್ಯಾಲಿನ ಬೀಸು ಕಲ್ಲಿನ ಮ್ಯಾಲಿನ ಪಳಿ ತೆಗ್ಯಾಕೆ ಹಚ್ಚಿ ಏನು ಮಾಡಿದ, ಆ ಒಂದು ಮಳಿ ಇರ್ತೈತ್ರಲ್ಲ ಏನಂತಾರೆ, ಆ ಮಳಿ ಸುತ್ತಲೂ ಏನು ಇದ್ದುಲ್ಲ, ಏನು ಕಾಳಿದ್ದುಲ್ಲ, ಹಿಟ್ಟಾಗಿರ್ಕಿಲ್ಲ ಅವು. ಮತ್ತು ಅವು ಮಳಿ ಬಿಟ್ಟು ಏನು ದೂರ ಇದ್ದುಲ್ಲ, ಅವೆಲ್ಲ ಕಾಳು ಏನಾಗಿದ್ದು ರೀ, ಹಿಟ್ಟಾಗಿದ್ದು. ಆಗ ಹೇಳ್ತಾ ಇದ್ದಾನ ಶ್ರೀರಾಮಚಂದ್ರ, ಯಾರು ಪರಮಾತ್ಮನ ನಾಮಸ್ಮರಣೆಯನ್ನು ನಂಬಿದಾರಲ್ಲ ಅವ್ರು ಈ ಮಳಿ ನಂಬಿದಂಗೆ ಅವ್ರು ಏನು ಮಾಡ್ತಾರೋ ಈ ಸಂಸಾರದಿಂದ ದಾಟ್ತಾ ಇದ್ದಾರೆ. ಮತ್ತು ಯಾರು ಪರಮಾತ್ಮನ ನಾಮಸ್ಮರಣೆ ಮಾಡೋದಿಲ್ಲ, ಪರಮಾತ್ಮನ ಚಿಂತನೆ ಮಾಡೋದಿಲ್ಲ, ಪರಮಾತ್ಮನ ಮೇಲೆ ನಂಬಿಕೆ ಇಲ್ಲ, ಅವರೆಲ್ಲ ಏನಾಗತ್ತಾರೋ ಇವೆಲ್ಲ ಕಾಳು ಹೆಂಗೆ ಹಿಟ್ಟಾಗತ್ತಾವಲ್ಲ ಹಂಗೆ ಈ ಸಂಸಾರದಲ್ಲಿ ಬಿದ್ದು ಸಾಯತ್ತಾರು ಅಂತ ಹೇಳಿದಂತೆ. ಅದಕ್ಕಾಗಿ ನಮಗೇನೂ ನೀಗಲಿಲ್ಲ ಅಂದ್ರೂ ಸಹಿತ ನಾವೇನು ಮಾಡ್ಬೇಕ್ರಿ, ಪರಮಾತ್ಮನ ನಾಮಸ್ಮರಣೆ. ಯಾಕ ನಮ್ಮ ಪ್ರವಚನ ತಿಳಿದಿಲ್ರಿ, ನಮಗೆ ಗುರುಗಳು ಸಿಗೋದಿಲ್ಲ, ನಮಗೆ ಎಲ್ಲಿ ಹೋಗಾನೂ ಆಗೋದಿಲ್ಲ, ಮನೆ ಬಿಟ್ಟ ಪುರಾಣ ಪ್ರವಚನ ಕೇಳಕ್ಕೆ ನಮಗೆ ಟೈಮ್ ಇಲ್ಲ ಅಂದ್ರೂ ಸಹಿತ ನಾವು ಎಲ್ಲಿದ್ದವಲ್ಲ ಅಲ್ಲೇ ಏನು ಮಾಡಬೇಕಾಗ್ಯದ ರೀ, ಪರಮಾತ್ಮನ ನಾಮಸ್ಮರಣೆ ಮಾಡಬೇಕಾಗ್ಯದ. ನಾವು ಹೇಳೋರು ಕುಟ್ಟುವಾಗ, ಬೀಸುವಾಗ, ತೊಟ್ಟಿಲನ್ನು ತೂಗುವಾಗ ಗುರುವಿನ ನಾಮಸ್ಮರಣೆಯನ್ನು ಮಾಡಬೇಕವ್ವ ತಂಗಿ, ಮಾಡಬೇಕವ್ವ. ಅರಿವಿನ ಜನ್ಮಕ್ಕೆ ಬಂದು ನಾವು ಮರವೆಯಿಂದ ನಡೆಯಬಾರ್ದು, ಗುರುವಿನ ನಾಮಸ್ಮರಣೆಯನ್ನು ಮಾಡಬೇಕವ್ವ ತಂಗಿ, ಮಾಡಬೇಕವ್ವ. ಹೇಳೋ ಕುಟ್ಟುವ ಅಡುಗೆ ಮಾಡುವಾಗ, ರೊಟ್ಟಿ ಮಾಡುವಾಗ, ಪಲ್ಯ ಮಾಡುವಾಗ, ಒಗ್ಗರಣೆ ಹಾಕುವಾಗ. ಯಾಕಂದ್ರೆ ನಾವು ಯಾವ ರೀತಿ ಮನಸ್ಸಿನಿಂದ ಅಡುಗೆ ಮಾಡ್ತೇವಲ್ಲ ಹಂಗೆ ಅಡುಗೆ ತಯಾರಾಗ್ತೈತಿ. ಅದ ನಾವು ನಾಮಸ್ಮರಣೆ ಮಾಡ್ಕೋತ ಅಡುಗೆ ಮಾಡಿದ್ವು ಇಲ್ಲೋ, ಅವ್ರು ಉಂಡವರು ನಾಮಸ್ಮರಣೆ ಮಾಡ್ತಾರೆ ಸಕೋಯಿನಿ. ಮತ್ತು ನಾವು ಶಿಟ್ಲೆ ಕುಕ್ಕರ್ಸ್ಕೋತ ಬೇಕೋತ ಅಡುಗೆ ಮಾಡಿದ್ವು ಅಂದ್ರೆ ಅವ್ರು ಆ ಕಡೆಯಿಂದ ಹಾಲು ತಿನ್ಕೋತ ಬರ್ತಾರೆ. ಹೆಂಗೆ ನೋಡುವ, ಅದಕ್ಕಾಗಿ ನಾವೇನು ಮಾಡಬೇಕು, ನಾಮಸ್ಮರಣೆ ಮಾಡ್ಕೋತ. ನೀವು ಸಿದ್ಧಾರೂಢರದಾರ ಮಾಡಿರಿ, ಶಂಭುಲಿಂಗನ ಮಾಡಿರಿ, ಕರಿಸಿದ್ದರೇ ಮಾಡಿರಿ, ಆರನ ಸಿದ್ಧರೇ ಮಾಡಿರಿ, ಒಟ್ಟು ನಾಮಸ್ಮರಣೆ ಮಾಡ್ಕೋತ ನಾವು ಅಡುಗೆಯನ್ನು ಮಾಡಿದ್ವು ಅಂದ್ರೆ ಆ ಅಡುಗೆಯಲ್ಲಿ ಏನಾಗ್ತದೆ ರೀ, ಅದನ್ನು ಅವ್ರು ಮಾಡಿರ್ತಕ್ಕಂಥ ಮನುಷ್ಯನ ಪ್ರಭಾವನೂ ಅಡುಗೆ ಆಗಿರ್ತೈತಿ. ಮತ್ತು ನಾವು ಪ್ರೀತಿಯಿಂದ ಭಕ್ತಿಯಿಂದ ನಾವು ಅಡುಗೆ ಮಾಡಿದಂದ್ರೆ ಆ ಸಂಸ್ಕಾರ ಅಡುಗೆಯಲ್ಲಿ ಉಳಿತೈತಿ. ಇವತ್ತು ಆ ರೊಟ್ಟಿರೇ ಮಾಡಿರಿ, ಚಪಾತಿರೇ ಮಾಡಿರಿ, ನಾಮಸ್ಮರಣೆ ಮಾಡ್ಕೋತ ನಾವು ಅಡುಗೆ ಮಾಡಿದ್ವು ಅಂದ್ರೆ ಆ ಉಂಡವ್ರ ಮನಸ್ಸು ಪರಿವರ್ತನೆ ಆಗ್ತೈತಿ, ಮಕ್ಕಳ ಮನಸ್ಸು ಪರಿವರ್ತನೆ ಆಗ್ತೈತಿ. ಮತ್ತು ನಾವು ನಾಮಸ್ಮರಣೆ ಇಲ್ಲ ಏನಿಲ್ಲ, ಬರೀ ಬಡಿದು ತಿನ್ನೋದು ಟಿಮ್ ಇದನ್ನ ಮಾಡ್ಕೋತ ಅದು ಇಲ್ಲೋ ನಮ್ದು ವ್ಯರ್ಥ ಹೋಗ್ತೈತ್ರಿ. ಮನುಷ್ಯ ಜನ್ಮ ಪರಮಾತ್ಮ ಇಟ್ಟು ಗೊತ್ತಿ ಕುಡ್ದು ಕೊಟ್ಟಾನ. ಇಂಥ ಮನುಷ್ಯ ಜನ್ಮವನ್ನು ನಾವು ಏನು ಮಾಡ್ತಾ ಇದ್ದೇವೆ ವ್ಯರ್ಥವಾಗಿ. ಅದು ಇವ್ರು ಯಾರೂ ಬರೋರಲ್ಲ ನಮ್ಮ ಜೊತೆಗೆ, ಇವರು ನಮ್ಮವ್ರತ್ತ ನಂಬಿ ಅವ್ರ ಸಂಬಂಧ ದುಡಿರು ಬ್ಯಾಡ ಅನ್ನೋದಿಲ್ಲ. ಆದ್ರೆ ನಮ್ಮ ಲಕ್ಷ್ಯ ಎಲ್ಲಿರಬೇಕು, ಪರಮಾತ್ಮನ ನಾಮಸ್ಮರಣೆ.
ಕಮಲ ಕೆಸರಿನಾಗಿದ್ರೂ ಸಹಿತ ಕಮಲ ಹೂವಿನ ಲಕ್ಷ್ಯ ಎಲ್ಲಿರ್ತೈತ್ರಿ? ಸೂರ್ಯನ ಮೇಲೆ ಹೆಂಗಿರ್ತದಲ್ಲ, ಈ ಸಂಸಾರದಲ್ಲಿ ನಾವಿದ್ರೂ ಸಹಿತ ನಮ್ಮ ಲಕ್ಷ್ಯ ಏನಿರ್ಬೇಕ್ರಿ? ಭಗವಂತನ ಚಿಂತನೆ, ಆ ಪರಮಾತ್ಮನ ನಾಮಸ್ಮರಣೆ ಕಡೆ ಇತ್ತಿಲ್ಲೋ ಈ ಸಂಸಾರದ ಆಟಕ್ಕೆ ಬರ್ತೈತಿ. ನೋಡಲ್ಲ, ವಾಲ್ಮೀಕಿ ಎಷ್ಟು ಪಾಪ ಮಾಡಿದ್ದಂದ್ರೆ 7 ರಂಜನಿಗೆ ಪಾಪ ಮಾಡಿದ್ದ. ಎಟ್ರಿ ರಂಜನಿಗೆ, ಆಗ ರಂಜನಿಗಿದ್ದು, ಈಗ ರಂಜನಿಗೆ ಅಂದ್ರೆ ತಿಳಿದಿಲ್ಲ. ಒಂದು ಪಾಪ ಮಾಡ್ರೆ ಒಂದು ಹಳ ಆಗ್ತಿದ್ದತ್ತ, ಒಂದು ಪಾಪ ಮಾಡ್ರೆ ಒಂದು ಹಳ ಆಗ್ತಿದ್ದತ್ತ. ಇಂಥ 7 ರಂಜನಿಗೆ ತುಂಬಿದ್ದು ಅತ್ತ ಅವನು. 7 ರಂಜನಿಗೆ ತುಂಬಿದ್ದು ಅತ್ತ. ಬರೀ ಅವು ಹಾದಿ ಬಿಡು ಕೆಲಸನ ಮಾಡ್ತಿದ್ರಿ. ಹಾದಿ ಬಿಡು ಕೆಲಸ ಮಾಡ್ತಿದ್ದ. ನಾರದ ಆ ದಾರಿಲಿ ಹಾದು ಹೊರಟಿದ್ದ. ಹೋಗುತ್ನ್ಯಾಗ ನಾರದ ಮರ್ಷಿಗೂ ಸಹಿತ ನಿಂತ್ಯಾಕೆ ಏನಿದ್ದು ತೆಗಿ ಅಂದ. ಅವನ ತ್ಯಾಕೆ ಏನಿರಲಿಲ್ಲ, ಒಂದು ತಂಬೂರಿ ಅಟ್ಟೆ. ಈ ತಂಬೂರಿ ಬಿಟ್ಟು ನಂತ್ಯಾಕೆ ಏನೂ ಇಲ್ಲ ಅಂದ. ನಿಂತ್ಯಾಕೆ ಏನಾರು ಇದ್ರೆ ತೆಗಿರ್ಲಿಲ್ಲ, ನೀ ಕೊಟ್ಟಿಲ್ಲ ಅಂದ್ರೆ ನಾನು ಹೆಂಡ್ರ ಮಕ್ಕಳ ಇವತ್ತು ಉಪವಾಸ ಉಳಿತಾರಮ್ಮ. ಉಪವಾಸ ಉಳಿತಾರೋ ಎಲ್ಲೋ ಎಲ್ಲಿ ಪರ್ಯಂತರವಾಗಿ ನೀ ಹೆಂಡ್ರ ಮಕ್ಕಳ ಸಂಬಂಧ ನೀ ಈ ರೀತಿ ಕೊಲೆಯ ಸುಲಿಗೆಗಳನ್ನ ಮಾಡವ್ ನೀನು? ಎಷ್ಟು ಪಾಪವನ್ನು ಮಾಡವ್ ನೀನು? ಇಲ್ಲ, ನಾ ಈ ಪಾಪ ಮಾಡ್ರೂ ನನ್ನ ಹೆಂಡ್ರ ಮಕ್ಕಳ ಹೊಡೆ ತುಂಬತೈತೆ ಅಂದಂಗ. ಆಗ ನಾರದ ಮಹರ್ಷಿ ಅಂದ, ನೀ ಅವ್ರ ಸಂಬಂಧ ನೀ ಪಾಪ ಮಾಡತ್ತಿ, ಅವ್ರು ನಿನ್ನ ಪಾಪದಾಗ ಭಾಗಿದಾರ ಅದಾರೇನ? ನನಗೆ ಗೊತ್ತಿಲ್ಲ. ಅದನ್ನ ಹೋಗಿ ಕೇಳ್ಕೊಂಬರೋಗ ಅವ್ರಿಗಂದ. ಹೋಗಿ ಕೇಳ್ಕೊಂಬರ್ಗಂದ, ನನ್ನ ಕಡೆಯಿಂದ ತಪ್ಪಿಸ್ಕೊಳಕ್ಕೆ ಪ್ರಯತ್ನ ಮಾಡತ್ತೀನಿ ಅಂದ ನಾರದ ಮಹರ್ಷಿ. ನಿನ್ನ ಮ್ಯಾಗ ವಿಶ್ವಾಸ ಇರ್ಲಿಲ್ಲೋ, ಈ ಗಿಡಕ್ಕೆ ಕಟ್ಟಿ ಹೋಗಿ ನನ್ನ ಅಂದ ವಾಲ್ಮೀಕಿ. ಗಿಡಕ್ಕೆ ಕಟ್ಟಿ ವಾದ ಹೋಗೋ ತಡ ಇಲ್ಲ, ಮಕ್ಕಳು ಹೊರಗೆ ಏನೋ ಮಾಡತ್ತಿದ್ದು ಇಲ್ಲ. ಇಲ್ಲಿ ಪರ್ಯಂತರವಾಗಿ ನಿಮಗೆ ಕೊಲೆ ಸುಲಿಗೆ ಮರ್ಡರ್ ಏನೇನೋ ಮಾಡಿ ನಿಮಗೆ ಹೊಟ್ಟೆಗೆ ಹಾಕಿದನು. ನಾ ಭಾಳ ಪಾಪ ಮಾಡಿದನು, ಆ ಪಾಪದ ಪಾಲ್ಗಾರ ಅದರಿ ನೀವು ಅಂತ ಕೇಳಿದ ಮಕ್ಕಳಿಗೆ. ನಾವ್ಯಾಕಾಗುನು ಅಂದ್ರೆ ಅವ್ರು ಹಡಿದು ನಿನ್ನ ಕೆಲಸ ಐತಿ, ದುಡ್ದು ಹಾಕೋದು ನಿನ್ನ ಕೆಲಸ ಐತಿ, ತಿನ್ನೋದು ನಮ್ಮ ಕೆಲಸ ಐತಿ. ನಿನ್ನ ಪಾಪ ಪುಣ್ಯ ನನಗೆ ಗೊತ್ತಿಲ್ಲ. ಒಳಗೆ ಹೆಂಡತಿ ಅಡುಗೆ ಮಾಡ್ತಿದ್ದು, ಹೆಂಡತಿ ಕೇಳ ನಿನ್ನ ನಾ ಸಲುಬೇಕಾಗಿತ್ತು ಅಂದ್ರೆ ಭಾಳ ಪಾಪ ಮಾಡೀನಿ. ಎಷ್ಟೋ ಮಂದಿ ಹೆಣ್ಮಕ್ಳು ಕೊಳ್ಳಾಗಿಂದ ತಾಳಿ ಹರಿದನು, ಎಷ್ಟೋ ಮಕ್ಕಳನ್ನ ಪರದೇಶಿ ಮಾಡ್ಯಾನ, ಎಷ್ಟೋ ಜೀವ ಹೊಡೆದನ್ನ, ಅಷ್ಟು ಪಾಪ ಮಾಡಿದನ್ನ. ಆ ಪಾಪದ ನೀ ಭಾಗಿದಾರ ಆಗ್ತೀಯೇನ ಅಂತ ಹೆಂಡತಿ ಕೇಳ್ತಾ ಇದ್ದಾನೆ. ಆಗ ಹೆಂಡತಿ ಅಂದ್ರು, ಕಟ್ಕೊಂಡಿದ್ದೇನು ಉಪಕಾರಕ್ಕೆ ನೋಡ್ತೀಯನಂದ್ರೆ. ಮಾಡ್ಕೊಂಡಿದ್ದಿ ಅಂದ್ಬೇಕು. ನೀ ದುಡ್ಡು ತಂದು ಹಾಕೋದು ನಿಂದ ಕರ್ತವ್ಯ, ತಿಂದು ಕುಂಡೋದು ನನ್ನ ಕರ್ತವ್ಯ ಅಂದಳು. ಆಗ ಹೊಳಿತ್ರಿ ಅವಾಗ ಬಂದ. ಬರೋ ತಡ ಇಲ್ಲ, ನಾರದ ಮಹರ್ಷಿ ಅಂದ, ಇಲ್ಲ ನನ್ನ ಪಾಪದಾಗ ಯಾರೂ ಭಾಗಿದಾರ ಇಲ್ಲತ್ತ. ಅಲ್ಲೂ ಇಷ್ಟು ಪಾಪ ಮಾಡಿದ 7 ರಂಜನಿಗೆ ತುಂಬೈತಿಂದ ಈ ಪಾಪದ ಪರಿಹಾರ ಹೆಂಗೆ ಮಾಡ್ಕೊಳವ್ ನೀನು ಅಂತ ಕೇಳಿದಾಗ, ಹಂಗಾರ ನಾ ಏನು ಮಾಡಲಿ? ಏನು ಮಾಡು? ರಾಮ್ ರಾಮ್ ಅನ್ನತಕ್ಕಂಥ ಮಂತ್ರವನ್ನು ಜಪ ಮಾಡು, ನಿನ್ನ ಪಾಪ ಪರಿಹಾರ ಆಗ್ತೈತೆ ಅನ್ಕೂಲ. ರಾಮ್ ಅನ್ನಕ್ಕೆ ಬರ್ವತ್ತವ, ಅಷ್ಟು ಪಾಪ ಮಾಡಿದ್ದತಾವ. ಆಗ ನಾರದ ಮಹರ್ಷಿ ಅಂದತ್ತ, ರಾಮ್ ರಾಮ್ ಅನ್ನಕ್ಕೆ ಬರ್ವತ್ತಿಲ್ಲೋ, ಈ ಮರ ಆ ಮರ ಈ ಮರ ಆ ಮರನು ರಾಮ್ 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 ಹಿಂಗೆ ಅನ್ನಿನ ನಿನಗೇನಾಗ್ತೈತಿ? ನಿನ್ನ ಪಾಪ ಎಲ್ಲ ಪರಿಹಾರ ಆಗ್ತೈತಿ ಅಂದಪ್ಪ. ಆಗಂದ ತರಿ ಮರ 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 ಅನ್ಕೋತ ಅದೇನಾತ್ರಿ ಕಡೆಗೆ ರಾಮ್ 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 ಅತ್ತ. ಅಲ್ಲೇ ಕೂತತರ, ಅಲ್ಲೇ ಕೂತತ. ಮ್ಯಾಲ ಹುತ್ತು ಬೆಳೀತತ್, ಮ್ಯಾಲ ಹುತ್ತು ಬೆಳೀತತ. ಎಷ್ಟೋ ಹಕ್ಕಿ ಪಕ್ಷಿಗಳು ಗೂಡು ಕಟ್ಟಿದ್ವತ್ತ. ಮತ್ತು ನಾರದ ಮಹರ್ಷಿ ಸಂಚಾರ ಮಾಡ್ಕೋತ ಅಲ್ಲೇ ಹೊಂಟಿದ್ದತ್ತ. ಆಗ ನೆನಪಾತತ ಅವಂಗ, ಇಲ್ಲೊಬ್ಬ ವಾಲೆ ಅವನ ಮೊದ್ಲಿನ ಹೆಸರು. ಹುತ್ತು ಬೇಡನ ವಾಲ್ಮೀಕಿ ಅದವ. ಇಲ್ಲೊಬ್ಬ ವಾಲಿ ಬೇಡ ಅಂತ ಇತ್ತ. ಅವನ ರಾಮನ ನಾಮಸ್ಮರಣೆ ಮಾಡಕ್ಕೆ ಹಚ್ಚೀನಿ, ಆ ಜಾಗ ಇದಲ್ಲ ಅಂತ ಹುತ್ತು ಬೆಳೆದಿತ್ತ. ಅಟ್ರೋಗ ಅವನು ಮಂತ್ರ ಕೇಳಿಸ್ತಿತ್ತ. ರಾಮ್ ರಾಮ್ ಸಣ್ಣ ಕೇಳಿಸ್ತಿತ್ತ. ಕಿವಿ ಹುಚ್ಚು ನೋಡಿದತ್ತ. ನೋಡು ತಡ ಇಲ್ಲ, ಗಿರಾಕಿ ಹಣ್ಣಾಗೈತೆ ಅಂದತ್ತ. ನಾವು ಯಾವಾಗ ಕುಣಿಸಿ ಹೋಗಿದ್ದನು ಅಂದಿಂದ ರಾಮ್ ರಾಮ್ ಅನ್ನತ್ತ. ನಂದು ಬಳಕ ಅದೇನು ಮಾಡಿದತ್ತ ರೀ, ಹುತ್ತನ್ನೆಲ್ಲ ತೆಗ್ಯಾಕೆ ಹಚ್ಚಿದತ್ತ. ಗಡ್ಡ ಎಲ್ಲ ಬೆಳೆದಿದ್ವತ್ತ. ಹೋಗಿ ಸ್ನಾನ ಮಾಡಿ ಬರೋಗಂದತ್ತ. ಹೊಳಿಗೆ ಹೋಗಿ ಸ್ನಾನ ಮಾಡಿ ಬರೋಗಂದತ್ತ. ಸ್ನಾನಕ್ಕೆ ಹೊಂಟಿದ್ದತ್ತ. ಏನು ಸ್ನಾನಕ್ಕೆ ಹೊಂಟಿದ್ರಲ್ಲ, ಹೋಗುವತ್ತಿನಾಗ ಒಬ್ಬ ಬೇಡ ಒಂದು ಪಕ್ಷಿಗೆ ಬಾನ್ ಇಟ್ಟತ್ತ. ಬಾನ್ ಇಡೋಣ ಎಷ್ಟೋ ಮಂದಿಗೆ ಮರ್ಡರ್ ಮಾಡಿದ ಮನುಷ್ಯ
ಅದೇನು ಬ್ಯಾಡ ಹಕ್ಕಿಗೆ ಏನು ಕೊಂದಲ ಆಗ ಬಾಯಿಲೆ ಒಂದು ಮಂತ್ರ ಬಾಯಿಲೆ ನುಡಿದತ್ತಾವ, ಆ ಹಕ್ಕಿಯನ್ನು ನೀ ಕೊಲ್ಬೇಡ ಅದರಿಂದ ಪಾಪ ಐತೆ ಅಂದತ ಅನ್ನೋದ ಮಂತ್ರ ಆತತ. ಮಂತ್ರ ಆತತ. ಮಂತ್ರ ಆಗೋದು ಅಷ್ಟಲ್ಲ, ರಾಮ ಹುಟ್ಟುಕ್ಕಿಂತ ಮೊದಲು ರಾಮಾಯಣ ಬರೋದು. ವಾಲ್ಮೀಕಿ ಆದಿಕವಿ ಯಾರಂದ್ರೆ ನೀವು ವಾಲ್ಮೀಕಿ. ಅವ ರಾಮ ಹುಟ್ಟುಕ್ಕಿಂತ ಮೊದಲು ರಾಮಾಯಣ ಬರ್ದಾನು. ಅದು ಎದರಿಂದ ಬರ್ದನವ? ನಾಮಸ್ಮರಣೆ. ಅದಕ್ಕಾಗಿ ಅಂತಾರ ಅವರು, ನಿಮಗೇನು ನಮಗೆ ನಾಮಸ್ಮರಣೆಯಲ್ಲಿ ಎಂಥ ಶಕ್ತಿ ಅದಂದ್ರೆ, ಎಂತೆಂಥವರೆಲ್ಲ ಏನು ಮಾಡ್ಯಾರ ಈ ನಾಮಸ್ಮರಣೆಯನ್ನು ಮಾಡಿ ಕಲಿಯುಗದಲ್ಲಿ ಏನು ಮಾಡ್ಯಾರ, ಪರಮಾತ್ಮನನ್ನು ಒಲಿಸಿಕೊಂಡಿದ್ದಾರೆ. ತುಕಾರಾಮ್ ಮಹಾರಾಜ್ ನೋಡಿ, ವಿಠ್ಠಲ 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 ವಿಠ್ಠಲ, ಕುಂತಾಗ ನಿಂತಾಗ ವಿಠ್ಠಲ ವಿಠ್ಠಲ. ಮನ್ಯಾಗ ಏನು ತಿನ್ನಕ್ಕೂ ಇರ್ತಿರ್ಕಿಲ್ಲ, ನಮ್ಗೆ ಇಟ್ಟರೆ ನಿಟ್ಲದಾವ ಏನೂ ಇಲ್ಲ, ಆದರೂ ಸಹಿತ ವಿಠ್ಠಲ 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 ತಿದ್ದ. ಆಗ ಲಕ್ಷ್ಮಿಗೆ ಚಿಂತೆ ಆಗ್ತದೆ, ನಿನ್ನ ಭಕ್ತ ಕುಂತಾಗ ನಿಂತಾಗ ವಿಠ್ಠಲ ವಿಠ್ಠಲ ತಾನು. ಮನ್ಯಾಗ ಹೆಂಡ್ರ ಮಕ್ಕಳು ಉಪವಾಸ ಅದಾರು, ನನ್ನ ಭಕ್ತರಂದ್ರನ ಹಂಗೆ ಇರ್ತಾರಂದತ್ತ. ಇಲ್ಲ ನಿನ್ನ ಭಕ್ತಗೆ ನಾ ಸಾಕಾರ ಮಾಡಿ ಬರ್ತೀನಂತ ಬಂದಿರ್ತೈತಿ ಲಕ್ಷ್ಮಿ. ಕಣ್ಣು ಮುಚ್ಕೊಂಡು ವಿಠ್ಠಲ 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 ತಿದ್ದತ್ತ ಬಂದತ್ತ. ತುಕಾರಾಮ ಅಂದತ್ತ, ಯಾರು ನೀನು? ನಾನು ಲಕ್ಷ್ಮಿ ಅದನು. ಲಕ್ಷ್ಮಿ ಇದಿ, ನನಗೆ ಮೊದಲೊಂದು ಮಾತು ಕೊಡೋಣ. ಏನು ಏನು ಮಾತು ಕೊಡೋದು? ನೀನು ನನಗೆ ಮೊದಲು ಮಾತು ಕೊಡೋಣ. ಏನು? ಕೈ ಮ್ಯಾಗ ಕೈ ಕೊಟ್ಟದ, ಇದೊಂದು ಸಲ ಬಂದಿದ್ದು ಇನ್ನೊಂದು ಬರಬೇಡ್ನಿ ಅನ್ನತ್ತ. ಯಾಕೆ? ನೀ ವಿಠ್ಠಲನ ನಾಮಸ್ಮರಣೆ ಮಾಡೋಕೆ ಅಡ್ತಡೆ ಮಾಡ್ತೀನಿ ನಾನು. ನನಗೆ ವಿಠ್ಠಲನ ನಾಮಸ್ಮರಣೆಗೆ ಭಂಗ ಬರ್ತಿ. ಈಗೇನದಲ್ಲ, ನಾ ಬರೋಬ್ಬರದನ. ನನಗೆ ವಿಠ್ಠಲನ ಸರ್ವಸ್ವ, ವಿಠ್ಠಲನ ನಂದೆಲ್ಲ. ಅದಕ್ಕಾಗಿ ನೀ ಲಕ್ಷ್ಮಿ ಬರಕ್ಕೆ ಹೋಗ್ಬೇಡ ಅಂದತ್ತ. ಅಂದ್ರೆ ಏನ್ರಿ, ನಿಜವಾದ ಭಕ್ತ ಏನೊಂದು ಅಪೇಕ್ಷೆ ಮಾಡಲಾರ್ದೆ ಆ ಶಿವನ ಮೇಲಿನ ನಾಮಸ್ಮರಣೆ ಅದೇ ಏನಾಗೋದೈತ್ರಿ, ನಮ್ಮ ಜೊತೆಗೆ ಬರುದೈತಿ. ಅದಕ್ಕೆ ನಾವೇನು ಮಾಡ್ಬೇಕ್ರಿ? ಪರಮಾತ್ಮನ ನಾಮಸ್ಮರಣೆಯನ್ನು ಮಲಗುವಾಗ, ಏಳುವಾಗ, ಕುಂತಾಗ, ನಿಂತಾಗ ನೋಡಲ್ಲ, ಸ್ವಂತ ಸಕುಬಾಯಿ ನೋಡಿಲ್ಲ, ವಿಠ್ಠಲ 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 ವಿಠ್ಠಲ. ಪರಮಾತ್ಮ ಬಂದು ಆಳಿನ ಆಳಾಗಿ ದುಡ್ಡದ. ಅದು ಎದ್ರ ಬಲ ಅಂದ್ರೆ ನೀವು ಹೇಳರೋ, ನೀನು ಯಾಕೋ, ನೀನು ಹಂಗೆ ಯಾಕೋ, ನಿನ್ನ ನಾಮದ ಬಲ ಒಂದು ಹಂಗಿಲ್ರಿ. ಅವನ ನಾಮದ ಬಲ ಐತಿಲ್ಲೋ. ನಮ್ಮಲ್ಲಿ ಏನಾಗ್ತದೆ ಅಂದ್ರೆ, ನಮ್ಮಲ್ಲೂ ಸಹಿತ ಪಾಪ ಪರಿಹಾರ ಆಗ್ತದೆ ಅಂತ ಸದ್ಬುದ್ಧಿ ಅನ್ನತಕ್ಕಂಥದ್ದು ನಮ್ಗೆ ಸಿಗ್ತಾ ಇದೆ. ಅದಕ್ಕಾಗಿ ಇಲ್ಲಿ ಮಹಾದೇವಿ ಅಕ್ಕ ಅಂತ ಇದ್ದಾಳೆ, ನೀವು ಆಯುಷ್ಯವನ್ನು ವ್ಯರ್ಥವಾಗಿ ಕಳೆಯಬೇಡಿ. ಅಳಬೇಕತ್ತ ನಾವು. ಇನ್ನು ಏನು ಪರಮಾತ್ಮ ನಾಮಸ್ಮರಣೆ ಮಾಡಲಿಲ್ಲ, ಏನು ನಾವು ಪುಣ್ಯದ ಕೆಲಸ ಮಾಡಲಿಲ್ಲ, ನಂಗೆ ಮಹಾತ್ಮರ ದರ್ಶನ ಆಗಲಿಲ್ಲ, ನಂಗೆ ಮಹಾತ್ಮರು ನೋಡೋ ಭಾಗ್ಯ ಸಿಗಲಿಲ್ಲ. ರಾಮಕೃಷ್ಣ ಪರಮಹಂಸರು ಅಳ್ತಿರತ್ತೆ, ಒಂದು ದಿವಸ ದೇವಿ ದರ್ಶನ ಆಗಲಿಲ್ಲ ಅಂದ್ರೆ ಅಳ್ತಿರತ್ತವ. ನಾ ಇನ್ನೇನು ಪುಣ್ಯದ ಮಾರ್ಗ ಮಾಡಲಿಲ್ಲ, ಹಸದಾರಿಗೆ ಒಂದು ರೊಟ್ಟಿ ಹಾಕಲಿಲ್ಲ, ನೆರಳಿಕೆ ಆಧಾರಿಗೆ ಒಂದು ಸೇರಿಗೆ ನೀರು ಕೊಡೋ ಭಾಗ್ಯ ನಮಗೆ ಬರಲಿಲ್ಲ. ಯಾಕೆ? ನಮ್ಮ ಜೊತೆಗೆ ಬರೋದು ಅದೈತಿ. ನಾವೇನು ಇದೇನು ಮಾಡ್ತವಲ್ಲ, ಈ ಸಂಸಾರ ಇದು ಇಲ್ಲೇ ಐತ್ರಿ, ನಮ್ಮ ಜೊತೆಗೆ ಬರೋದಿಲ್ಲಿದೆ. ನಮ್ಮ ಜೊತೆಗೆ ಬರೋದು ಏನೈತಿ ಅಂದ್ರೆ, ನಾವೇನಿದೇನು ಆಧ್ಯಾತ್ಮದಲ್ಲಿ ಮಾಡ್ತೇವಲ್ಲ, ಇದ ಪರಿಣಾಮ ಬೀರ್ತಾರೆ ಅದು ನನ್ನ ಜೀವನದಾಗ. ನಮ್ಮ ಅಕ್ಕ ಒಬ್ಬಕ್ಕೆ ಭಾಳ ಶಾನೆ ಇದ್ದಳು ರೀ. ನಮ್ಮ ಮನ್ಯಾಗ ನಾವು ಸಣ್ಣವ್ರಿದ್ದು, ಯಾಕೆ ಭಾಳ ಹುಷಾರ್ರಿ. ಎಲ್ಲ ಲೌಕಿಕ ವಿದ್ಯೆಗಳೆಲ್ಲ ಬರ್ತಿದ್ವು ಆಕಿ. ಖರೆ ಪಾಪ ಏನು ಮಾಡು ಅಂದ್ರೆ, ಆಕೆ ಸುಟ್ಕೊಂಡು ಸತ್ತು. ನಂಗೆ ಅದ ಪರಿಣಾಮ ಬೀರ್ತಿ. ಇಟ್ಟು ಹುಷಾರಿದ್ದಳು ಈಕಿ, ಇಟ್ಟು ಶಾನೆ ಇದ್ದರು. ಈಕಿ ಹಿಂಬಾಲ ಯಾವ ವಿದ್ಯೆ ಬರಲಿಲ್ಲ, ವ್ಯರ್ಥವಾಗಿ ಸತ್ವಾದಳ ಸಣ್ಣಕ್ಕಿ. ಇಟ್ಟಿಟ್ಟು 2 ಹುಡುಗರಿದ್ರು ಈಕಿ. ನಂಗೆ ಆಗ ಅನಿಸ್ತು, ಏನು ಲೌಕಿಕ ವಿದ್ಯೆ ಏನಿದ್ರು ಸಹಿತ ಎಲ್ಲ ಇಲ್ಲೇ. ಹಿಂಬಾಲ ಹೋಗೋದು ಅಂದರೆ ನಾವು ಗಳಿಸ್ಬೇಕಿಲ್ಲ. ಇನ್ನೊಮ್ಮೆ ಬಿಟ್ಟು ಹೋಗಾರದು ನಾವು ನಾವು ಶರೀರ ಅನ್ನತಕ್ಕಂಥದ್ದು ಬಂದೈತೆ ಅಂದ್ಬೇಕು ಹೋಗೋದ. ಎಷ್ಟೋ ಜನ್ಮದ ಮದುವೆ ಮಾಡ್ಕೊಂಡು ಎಷ್ಟೋ ಜನ್ಮದ ಮಕ್ಕಳು ಹಡಿದ್ದು ನಾವು. ಇದೊಂದೇನು ಜನ್ಮ ಅಲ್ಲ. ಇನ್ನು ಹೋಗುತ್ನ್ಯಾಗ ನಾವು ಏನಾರು ತೊಗೋದು ಗಳಿಸ್ಬೇಕಿಲ್ಲ. ನೋಡ್ರಿ, ಒಮ್ಮೆ ಪ್ರವಾಸಕ್ಕೆ ಹೋಗ್ತಾ ಇರ್ತೇವೆ, ಏನೆಲ್ಲ ಕಟ್ಕೊಂಡು ಹೋಗ್ತೀವಿ ನಾವು. ಏನು ಉಂಡ್ಯೋ, ಚೂಡಾನೋ, ಶೇಂಗಾದ ಹೋಳಿಗೋ, ಕರ್ದಂಟು, ಚಪಾತಿಯೋ, ಜುನುಕೋ, ಹಿಂಡ್ಯೋ, ಮತ್ತು ಹೊಳೆ ಬರೋರು ಇರ್ತವೆ, ಇಟ್ಟು ಕಟ್ಕೊಂಡು ಹೋಗ್ತವೆ. ಇನ್ನು ಒಮ್ಮೆ ಹಿಂಗೆ ಹೋಗೋರ್ದವಲ್ಲ, ನಾವು ಒಟ್ಟ ಬರೋವ್ರ ಇಲ್ಲ. ಅಲ್ಲಿ ಹೋಗ್ಬೇಕಾರೆ ಏನು ಕಟ್ಕೋಬೇಕ್ರಿ? ಈಗೇನು ಮಾಡತ್ತವಲ್ಲ ನಾವು, ಮಹಾತ್ಮರ ಸಂಘ, ಶಿವನ ನಾಮಸ್ಮರಣೆ, ಶಿವನ ಚಿಂತನೆ,
ಇವ ನಮ್ಮ ಹಿಂಬಾಲ ಬರುವುದಾವೇ ವಿನಃ ನಮ್ಮ ಜೊತೆಗೆ ಏನೂ ಬರುವುದಿಲ್ಲ ಪುಣ್ಯಾತ್ಮರು ಹೇಳೋರು. ಅನಿತ್ಯಾನಿ ಶರೀರಾನಿ ವಿಭೋ ನೈವ ಶಾಶ್ವತಃ ನಿತ್ಯ ಸನ್ನಿಹಿತ ಮೃತ್ಯು ಕರ್ತವ್ಯ ಧರ್ಮ ಸಂಗ್ರಹ. ನಮ್ಮ ಜೊತೆಗೆ ಬರುವುದು ನಾವು ಮಾಡಿರ್ತಕ್ಕಂಥ ಧರ್ಮ, ನಮ್ಮ ಜೊತೆಗೆ ಬರುವುದು ನಾವು ಮಾಡಿರ್ತಕ್ಕಂಥ ಪುಣ್ಯ, ನಮ್ಮ ಜೊತೆಗೆ ಬರುವುದು ನಾವು ಮಾಡಿರ್ತಕ್ಕಂಥ ಶಿವನ ನಾಮಸ್ಮರಣೆ, ಮಹಾತ್ಮರ ಸಂಘ, ಇದಟ್ಟ ನಮ್ಮ ಜೊತೆಗೆ ಬರ್ತದ ವಿನಃ ಉಳಿದೆಲ್ಲ ಏನು ನಮ್ಮ ಜೊತೆಗೆ ಬರುವುದಿಲ್ಲ. ಇನ್ನು ಸಂಸಾರದಾಗ ಬಿದ್ದದವಲ್ರಿ ನಾವು, ಇದೊಂದು ನಾಟಕ. ಹಿಂಗೆ ತಿಳಿಬೇಕ, ಇಲ್ಲಿ ಯಾವ ಪಾತ್ರ ಖರೆ ಅಲ್ಲ, ಇದು ನಾಟಕದ ಸೂತ್ರಧಾರ ಹಿಂದೊಬ್ಬ ಬೇರೆ ಅದಾನು, ಅವನು ಬರೀಬಾರ್ದು. ನಾವು ಈ ನಾಟಕ ಕಲಿಸಿದ ಹಿಂದೊಬ್ಬ ಇರ್ತಾನಿಲ್ಲ ನಮಗೆ, ಆ ಸೂತ್ರಧಾರ ಬೇರೆ ಇರ್ತಾನಿಲ್ಲ, ಅವ್ನು ನಾಟಕದಾಗ ಇರೋದಿಲ್ಲ. ಹಂಗೆ ಈ ಜಗತ್ತಿನ ನಾಟಕವನ್ನು ಎಲ್ಲ ನಡ್ಸತ್ತಾನ ಅಂದ ಬಳಕ ಈ ಜಗತ್ತಿನ ಸೂತ್ರಧಾರ ಒಬ್ಬ ಅದಾನು. ನಮ್ದೆಲ್ಲ ಏನೈತ್ರಿ ಹಿಂದಿನ ಸಣ್ಣವ್ರದ್ದಾಗ ಆ ಗರ್ದಿ ಗಮ್ಮತ್ತು ನೋಡೋ ಬೊಂಬೈ ಶಾರ್ ನೋಡತ್ತ ಬರ್ತಿದ್ದು ನೋಡಿಲ್ಲ, ಅವ್ರು ಗೊಂಬೆ ಆಟ ಮಾಡ್ತಿದ್ರು ದಾರನೇ. ಅವು ಏನು ಮಾಡ್ತಿದ್ದು, ಅವು ಹಿಂದೆ ಹೆಂಗೆ ದಾರ ಜಗ್ತಿದ್ಲ ಅವು ಮುಂದೆ ಗೊಂಬೆ ಕುಣಿತಿದ್ದು, ಅವು ಕಾಂತಿರ್ಕಿಲ್ಕರ ಗೊಂಬೆ ಬೆಟ್ಟ ಕುಣಿತಿದ್ದು. ಹಂಗೈತಿದ್ದು ಸಂಸಾರ. ಮುಂದಿನ ಗೊಂಬೆ ಬೆಟ್ಟ ಕಾಣತ್ತಾವ, ಹಿಂದೆ ಯಾರು ದಾರ ಹಿಡ್ದಲ್ಲ ಅವು ಕಾಣವಲ್ಲ. ನಾವೇನು ಮಾಡ್ಬೇಕಾಗ್ಯದ ರೀ, ಅವನು ತಿಳ್ಕೊಬೇಕಾಗೈತಿ, ಅವನ ನಾಮಸ್ಮರಣೆಯನ್ನು ಮಾಡಬೇಕಾಗೈತಿ, ಅವನ ಚಿಂತನೆಯನ್ನು ಮಾಡಬೇಕಾಗೈತಿ. ಎಲ್ಲ ಅವನ ಕೈಯಾಗೈತಿ. ತೇನ ವಿನ ತೃಣಮಪಿನ ಚಲತಿ, ಅವನ ಆಜ್ಞೆಯಿಂದ ಒಂದು ಹುಲ್ಲು ಕಡ್ಡಿನೂ ಅಳಗ್ಯಾಡುವುದಿಲ್ಲ. ಅದಕ್ಕಾಗಿ ಅವನ ಕೃಪಾ ನಮಗೆ ಆಗಬೇಕಾಗಿತ್ತಂದ್ರೆ ನಾವೇನು ಮಾಡಬೇಕು ಪುಣ್ಯಾತ್ಮರೇ, ಅವನ ನಾಮಸ್ಮರಣೆ ಅವನ ಚಿಂತನೆಯನ್ನು ಮಾಡುವ ಅಂದ್ರೆ ಅವನ ಕೃಪಾ ನಮ್ಮ ಆಗ್ತೈತಿ. ಅದಕ್ಕಾಗಿ ಮಹಾದೇವಕ್ಕಂತ ಇದ್ದಾಳೆ, ಶಿವನ ನೆನೆಯಿರಿ, ಶಿವನ ನೆನೆಯಿರಿ, ಈ ಜನ್ಮ ಬಳಕಿಲ್ಲ. ಈಗ ನಾಯಿ ಐತ್ರಿಪ್ಪ, ಅದಕ್ಕೆ ಶಿವನ ನಾಮಸ್ಮರಣೆ ಮಾಡಕ್ಕೆ ಬರ್ತೈತೆ. ಬೆಕ್ಕೈತ್ರಿಪ್ಪ, ಶಿವನ ನಾಮಸ್ಮರಣೆ ಮಾಡಕ್ಕೆ ಬರ್ತೈತಿ. ಆಡುಗಳಿಗೆ ಬರ್ತೈತಿ, ಎಮ್ಮಿಗೆ ಬರ್ತೈತಿ, ಮನುಷ್ಯರಿಗೆ ಮಾತ್ರ ಬರ್ತೈತಿ. ಅಂದ್ರೆ ಮನುಷ್ಯರಿಗೆ ಮಾತ್ರ ವಿಶೇಷ ಒಂದು ಜ್ಞಾನವನ್ನು ಕೊಟ್ಟಿದ್ದಾನೆ ಭಗವಂತ. ಅವನ ನಾಮಸ್ಮರಣೆ ಅವನ ಚಿಂತನೆ ಮಾಡುವುದು ನಮ್ಮ ಧರ್ಮದ ಮನುಷ್ಯ ಜನ್ಮ ಅದಕ್ಕೆ ಬಂದದ. ಅದನ್ನು ಬಿಟ್ಟು ನಾವು ವ್ಯರ್ಥವಾಗಿ ಕಾಲವನ್ನು ಕಳೆದು ಅಂದ್ರೆ ನಮ್ಮ ಚಿಂತೆ ಯಾರು ಮಾಡ್ತಾರ್ರಿ? ಶಿವನ ನಾಮಸ್ಮರಣೆ ಶಿವನ ಚಿಂತನೆ ಯಾರು ಮಾಡ್ತಾರಲ್ಲ ಅವನು ಚಿಂತೆ ಶಿವ ಮಾಡ್ತಾನೆ. ಅದನ್ನ ಯಾರು ಮಾಡೋದಿಲ್ಲ, ಅವ್ರ ಚಿಂತೆ ಯಾರು ಮಾಡ್ತಾರತ್ತ ಅವ್ರ ಚಿಂತೆ ಯಮ ಮಾಡ್ತಾನೆ. ಇವು ಯಾವಾಗ ಸಾಯ್ತಾನೋ, ಇವನು ಯಾವಾಗ ಒಯ್ಬೇಕು, ಇವನು ಯಾವಾಗ ನರಕದಾಗ ಒಯ್ಯಬೇಕು, ಆ ಚಿಂತೆ ಅವ ಮಾಡ್ತಾನೆ. ಈ ನರಕದಾಗ ಹೋಗೋದು ಪಾಡು ಏನು ಶಿವನ ಕಡೆ ಹೋಗೋದು ಪಾಡು? ಯಾಕೆ ಶಿವನ ಕಡೆ ಸುಖ ಐತೆ, ನಾವು ಯಮನ ಕಡೆ ವಾದಿಲ್ಲ. ನಾವೇನು ಪಾಪ ಕರ್ಮಾದಿಗಳನ್ನು ಮಾಡಿರ್ತವಲ್ಲ ಅದ್ರ ಫಲ ಕೊಡ್ತಾನವ. ಆದರೆ ಶಿವನ ನಾಮಸ್ಮರಣೆಯನ್ನು ಮಾಡಿದಿಲ್ಲ ಇಲ್ಲಿ ಪರ್ಯಂತರ ಏನು ಪಾಪ ಕರ್ಮ ಮಾಡಿದವಲ್ಲ ಅವೆಲ್ಲ ಪಾಪದ ನಿವೃತ್ತಿ ಆಗ್ತೈತಿ. ಅವ್ನು ನನ್ನವದಾನದಾನ. ಈಗ ಮೋದಿ ಅದಾನ್ರಿಪ್ಪ, ಮೋದಿಗೆ ನಮಗೆಲ್ಲ ಮೋದಿ ಪರಿಚಯ ಐತಿ, ಆದ್ರೆ ಮೋದಿಗೆ ನಮ್ಮ ಪರಿಚಯ ಐತೇನ? ಇಲ್ಲ. ಅದರಿಂದ ಏನು ಕೆಲಸ ಆಗೋದಿಲ್ಲ. ನಮ್ಮ ಕೆಲಸ ಆಗಬೇಕಾಗಿತ್ತಂದ್ರೆ ನಮ್ಮ ಪರಿಚಯ ಮೋದಿಗಿರ್ಬೇಕು. ಅಂದ್ರೆ ಏನಾಗ್ತದ್ರಿ, ಕೆಲಸ ಹೆಂಗೆ ಆಗೈತ್ಲೋ ನಮ್ಮ ಪರಿಚಯ ಪರಮಾತ್ಮನಿಗೆ ಆಗಬೇಕಾಗಿತ್ತಂದ್ರೆ ಅವೆಲ್ಲರಿಗೂ ಹುಡ್ಸ್ಯ ನಮ್ಮನು ವಿಶೇಷವಾಗಿರತಕ್ಕಂಥ ಪರಿಚಯ ಆಗಬೇಕಾಗಿತ್ತಂದ್ರೆ ನಾವು ಅವನ ಲಿಸ್ಟ್ನ್ಯಾಗ ಹೋಗ್ಬೇಕಾಗಿತ್ತಂದ್ರೆ ನಾವೇನು ಮಾಡ್ಬೇಕ್ರಿ? ಪರಮಾತ್ಮನ ನಾಮಸ್ಮರಣೆ, ಪರಮಾತ್ಮನ ಚಿಂತನ. ನಮಗೇನೂ ಇಲ್ಲ ಅಂದ್ರೆ ಗುರುಗಳು ಕೊಟ್ಟಂಥ ಓಂ ನಮಃ ಶಿವಾಯ ಮಂತ್ರವನ್ನು ಸದೈವ ಕಾಲದಲ್ಲಿ ಅನ್ಕೋತ ನಾವು ನಮ್ಮ ಕೆಲಸವನ್ನು ಮಾಡಿದ್ವಿ ಅಂದ್ರೆ ಕೆಲಸವೂ ಹಗರಾಗ್ತೈತಿ. ಮಾಡ್ದಂಗೆ ಅನ್ಸೂಲ್ ನೋಡಿರ್ಬೇಕಾರೆ ಈಗ ಮಾಡಕ್ಕೆ ನಿಂತೆ ಅಂದ್ರೆ 2 ಆಳಿಂದಾಗ ಮಾಡ್ತೀನಿ. ನಾಮಸ್ಮರಣೆ ಬೇಕು ಮಾತ್ರ, ನನಗೆ ನಾಮಸ್ಮರಣೆ ಬೇಕು, ಮೊಬೈಲ್ದಾಗ ಅವನು ಹಾಡಬೇಕು. 2 ಆಳಿಂದಾಗ ಸಹಜ ಮಾಡ್ತಾನೆ. ಮತ್ತು ನಾಮಸ್ಮರಣೆ ಇಲ್ಲ, ಏನೂ ಇಲ್ಲ ಅಂದರೆ ಏನೂ ನಿಗುದಿಲ್ಲ ನನಗೆ. ಯಾಕೆ ಆ ಮಂತ್ರದಲ್ಲಿ ಅಂತ ಶಕ್ತಿ ಅದ ಪುಣ್ಯಾತ್ಮರೇ. ಹಂಗೆ ನಮ್ಮ ಸಂಸಾರ ಸಸಾರ ಆಗಬೇಕಾಗಿತ್ತಂದ್ರೆ, ಈ ಸಂಸಾರದಿಂದ ನಾವು ದಾಟಬೇಕಾಗಿತ್ತಂದ್ರೆ ನಮ್ಮಲ್ಲಿ ಏನಿರಬೇಕ್ರಿ? ಶಿವನ ನಾಮಸ್ಮರಣೆ ಅನ್ನತಕ್ಕಂಥದ್ದಿರಬೇಕು. ಮತ್ತು ಈ ಪುನಃ ಈ ಮನುಷ್ಯ ಜನ್ಮ ಬರುವುದಿಲ್ಲ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಗುರುವಿನ ಚಿಂತನ. ಗುರು ಬೇರೆಲ್ಲ, ಪರಮಾತ್ಮ ಬೇರೆಲ್ಲ. ಬರ್ಗೋ ಸಾಕ್ಷಾತ್ ನರಾಕೃತಿ. ಆ ಪರಮಾತ್ಮನೇ ಗುರುವಿನಿಂದ ಬಂದಾನ, ಗುರುವಿನ ರೂಪದಿಂದ ಬಂದಿದ್ದಾನೆ. ಅಂತ ಗುರುವಿನ ಚಿಂತನೆ, ಗುರುವಿನ ನಾಮಸ್ಮರಣೆಯನ್ನು ನಾವು ಮಾಡಿದಂದ್ರೆ ನಮ್ಮ ಜನ್ಮ ಅನ್ನತಕ್ಕಂಥದ್ದು ಪಾವನ ಆಗ್ತದೆ. ಅಂಥ ಸದ್ಬುದ್ಧಿಯನ್ನು ಸದ್ಗುರುನಾಥ
ಎಲ್ಲರಿಗೂ ಕೊಡಲಿ ಅಂತ ಹೇಳ್ತಾ ವಾಗೃಪ ಶಿವೆಯನ್ನು ಮುಗಿಸ್ತಾ ಇದ್ದೇನೆ. ಹರ ಓಂ ತತ್ಸತ್, ಹರ ಓಂ ತತ್.